ತ್ಯಾಗರಾಜು ಅಂತ. ನಾವು ಸುಮಾರು 1.5 ವರ್ಷದಿಂದ 2 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ. ಇಲ್ಲಿ ನಾವೇನೋ ಒಂದು 3 ಕೆಲಸಕ್ಕಾಗಿ ಇಲ್ಲಿ ಬಂದರೆ ನಮ್ಮ ಕೆಲಸಗಳೆಲ್ಲ ಕರೆಕ್ಟಾಗಿ ಸಕ್ಸಸ್ ಆಗಿತ್ತು. ಅವತ್ತಿನಿಂದ ನಾವು ನಂಬಿಕೆ ಮೇಲೆ ಚೆನ್ನಾಗಿ ಇದು ಮಾಡಿಕೊಂಡು ನಮ್ಮ ಕೆಲಸಗಳೆಲ್ಲ ಇನ್ನೂ ಚೆನ್ನಾಗಿ ಆತನೇವೆ. ಅಷ್ಟೇ ಚೆನ್ನಾಗಿ ಅಮ್ಮನ ಕಾಪಾಡಿಕೊಂಡು ಹೋಗ್ತಾವಳೆ. ಆ ಒಂದು ಇದರಿಂದ ನಾವು ಇಲ್ಲಿ ಬಿಡ್ದಿರೋ ನಾವು ಇಲ್ಲಿ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀರಿ. ಎಂಥ ಶಕ್ತಿ ಇದ್ರೂ ಎಂಥ ಇದ್ದಿದ್ರೂ ಇಲ್ಲಿ ಕ್ಲೀನಾಗಿ ಇದಾತದೆ. ಆ ಅಮ್ಮನ ಪವಾಡ ಅಷ್ಟೊಂದು ಪವಾಡ ಅದೇ ಸಾಲದಿದ್ದಕ್ಕೆ ಅವರು ಅಂಜಿಂದಾಗ ನೋಡಿ ಹೇಳ್ತಾರೆ. ಏನೋ ಕಷ್ಟಗಳಿದ್ರೆ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಡೀಟೇಲ್ ಹೇಳ್ತಾರೆ. ಏನೇ ಕೆಟ್ಟ ಸಂಬಂಧ ಆಗಿರಲಿ, ಯಾವುದೇ ಒಂದು ಇದಿರಲಿ, ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಎಲ್ಲ ಕ್ಲೀನಾಗಿ ನೋಡಿಸ್ಕೊಡ್ತಾರೆ. ಇದು ಚಕ್ರಚೌಡೇಶ್ವರಿ ಅಂತೇಳಿ ಆ ಅಮ್ಮನ ಶಕ್ತಿ ಅಷ್ಟೊಂದು ಪವರ್ ಆಗೈತೆ. ಇಲ್ಲಿ ಯಾರೇ ಬರಲಿ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಮಾಡಿಕೊಡ್ತಾರೆ. ಅಷ್ಟೇ ಚೆನ್ನಾಗಿ ಇದಾಗ್ತದೆ. ಏನು ತೊಂದರೆ ಇಲ್ದಿರ ಬರ್ಬೋದು, ಎಲ್ಲರೂ ಬಂದು ತೋರಿಸ್ಕೊಂಡು ಹೋಗ್ಬೋದು. ಹಾಸ್ಪಿಟ್ಲ್ ಕಾಯಿಲೆ ಒಂದು ಬಿಟ್ಟು ಏನೇ ಕಾಯಿಲೆ ಇರಲಿ ವಾಸಿ ಆಗ್ತದೆ. ಇಲ್ಲಿ ಬಂದವ್ರು ಯಾರನ್ನೂ ಇವತ್ತು ವಾಸಿ ಆಗಲು ಒಂದವರೇ ಇಲ್ಲ. ಅಷ್ಟು ಚೆನ್ನಾಗಿ ವಾಸಿ ಆಗೈತೆ. ಮಾಲೂರು ತಾಯಿ ಮಂಜುಳ, ನಾವು ಮಂಡ್ಯ ಸೈಡು ಇಲ್ಲೇ ವೈಟ್ಫೀಲ್ಡಲ್ಲಿ ಬೆಂಗಳೂರಲ್ಲೇ ಇದ್ದೀವಿ. ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಿ? ಅವೆಲ್ಲ 4-5 ತಿಂಗಳಿಂದ ಬರ್ತಾ ಇದ್ದೀವಿ. ಮತ್ತು ಈ ಸನ್ನಿಧಿಗೆ ಬಂದ ಮೇಲೆ ನಿಮಗೆಲ್ಲ ಏನೆಲ್ಲ ಒಳ್ಳೇದಾಗಿದೆ ಅಮ್ಮ? ನಮ್ಗೆ ಒಳ್ಳೇದಾಗೈತೆ. ನಮ್ಮ ಯಜಮಾನರು ಕಳೆದೋಗಿದ್ರು, 1 ವಾರಕ್ಕೆ ಸಿಗ್ತೀನಿ ಅಂದರು. 1 ವಾರಕ್ಕೆ ಸಿಗ್ತಾರೆ ಅಂತ ಅದೇ ಥರ ಸಿಕ್ಕಿದ್ರು ನಮಗೆ. ನಮ್ಮ ಅಕ್ಕ ಕಡೆ ನಮ್ಮ ಕಡೆ ಸೈಡೇ ಸಿಗ್ತಾರೆ ಅಂದರು, ಹಂಗೆ ಸಿಕ್ಕಿದ್ರು. ನಮ್ಮ ಕಡೆ ಸೈಡೇ ನಮ್ಗೆ ಒಳ್ಳೇದಾಗಿದೆ. ಮಗ ಒಂದು ಸ್ವಲ್ಪ ಪೋಲಿ ಹಂಗೆ ಆಡ್ತಾ ಇದ್ದ, ಅವನು ಸ್ವಲ್ಪ ಸರಿಯಾಗಿದ್ದಾನೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಇಲ್ಲಿಗೆ ಬಂದಮೇಲೆ ಹೊಸಿ ಒಳ್ಳೇದಾಯ್ತೈತೆ. ಅದಕ್ಕೆ ನಾವು ಅವಾಗ ಬರ್ತಾ ಇರ್ತೀವಿ. ವಾರಕ್ಕೆ 3 ಸಲ 2 ಸಲ ಹಿಂಗೆ ಬರ್ತಾ ಇರ್ತೀವಿ. ಒಳ್ಳೇದಾಗಿದೆ ನಮಗೆ. ಈ ದೇವಸ್ಥಾನ ಚಕ್ರಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಮನೆ ತುಂಬ ಒಳ್ಳೆಯದಾಗಿದೆ, ಬದಲಾವಣೆ ಆಗಿದೆ. ಎಲ್ಲ ಒಳ್ಳೇದಾಯ್ತಾ ಇದೆ. ಬರ್ತಾ ಇರ್ತೀವಿ. ಏನೇ ಇವರು ನಗರೇನಹಳ್ಳಿ ಅಂತ ಈ ಊರ ಹೆಸರು. ಚಕ್ರಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆಲ್ಲ ಒಳ್ಳೇದಾಗಿದೆ. ನಮ್ಮ ಮನೆ ಇದೆ ಚೇಂಜ್ ಆಯ್ತಾ ಇದೆ. ಮಕ್ಕಳೆಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂದು ಸ್ವಲ್ಪ ಬದುಕೋದು ಇದಕ್ಕೆ ಬಂದಿದ್ದೀವಿ ಅಷ್ಟೆ. ಚಕ್ರಚೌಡೇಶ್ವರಿಗೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ನಾನು ಮರಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಬರೋ ತಿಂಗಳು ಮರಿ ಜಾತ್ರೆ ಎಲ್ಲ ನಡೆಯುತ್ತೆ. ಅದಕ್ಕೆ ಎಲ್ಲ ಒಪ್ಕೊಂಡಿದ್ದೀನಿ. ಅಮಾಸೆ ಹುಣ್ಮೆಗೆ ಒಳ್ಳೆ ಪೂಜೆ ಆಗ್ತದೆ. ಅಮಾಸೆ ದಿನ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಒಳ್ಳೇದಾಯ್ತದೆ ಅಂತ, ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಬರ್ತಾರೆ. ಒಳ್ಳೇದಾಯ್ತದೆ. ದೃಷ್ಟಿ ಎಲ್ಲ ಹೋದ್ಮೇಲೆ ಇದೆಲ್ಲ ಮಾಡ್ತಾರೆ, ಪೂಜೆ ಎಲ್ಲ ಮಾಡ್ತಾರೆ. ಒಳ್ಳೆ ಪೂಜೆ ಮಾಡ್ತಾರೆ. ಬರ್ಬೋದು, ಒಳ್ಳೇದಾಗುತ್ತೆ. ಈ ದೇವಸ್ಥಾನ ನಂಬಿ ಬಂದರೆ. ವೈಟ್ಫೀಲ್ಡಲ್ಲೇ ಇರ್ತೀನಿ. ವೈಟ್ಫೀಲ್ಡ್ ಪರವಾಗಿಲ್ಲ. ಸೈಡಿಂದ ಬಂದಿರೋದು. ಅವಲೇ 10 ವರ್ಷದಿಂದ ಇಲ್ಲೇ ಇರೋದು. ನಾವು ಇವಾಗ ದೇವಸ್ಥಾನಕ್ಕೆ ಬರ್ತಾ ಇರೋದು ಒಂದು 3-4 ತಿಂಗಳಿಂದ. ತುಂಬ ಒಳ್ಳೇದಾಯಿತು ಅಂತಲೇ ನನ್ನ ಜೀವಮಾನ ಎಷ್ಟು ನನ್ನ ಕೈಲಿ ಎಷ್ಟು ದಿನಗಂಟ ಆಯ್ತದೆ ಅಷ್ಟು ದಿನಗಂಟನೂ ಬರ್ತೀನಿ ಅಂತಲೇ ಅದಕ್ಕೆ ಹೊತ್ಕೊಂಡಿದ್ದೀನಿ. ಪರವಾಗಿಲ್ಲ, ಬರ್ಬೋದು, ಚೆನ್ನಾಗಿ ಒಳ್ಳೇದಾಗುತ್ತೆ. ಏರಿಯಾ ಮನೆಯಮ್ಮ, ನಾವು ಉದಯನಗರನಾಗ ಇರೋದು. ನಮ್ಮ ಸಮಸ್ಯೆ ತುಂಬ ಇತ್ತು. 12 ವರ್ಷದಿಂದ ನಾವು ತುಂಬ ಏನು ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಿ? ಚಕ್ರಚೌಡೇಶ್ವರಿ ಹತ್ರ ನಾವು ಬಂದಿರೋದೇ ನಮ್ಮ ಕೆಡಕು ಸಮಸ್ಯೆ. ಕೆಡಕನಿಂದ ತುಂಬ ಜಾಗ ಸುತ್ತಿ ತುಂಬ ಕಷ್ಟಪಟ್ಟುಬಿಟ್ಟೆ. ಅಮ್ಮನ ದಯೆಯಿಂದ ಇಷ್ಟು ಮಾತ್ರ ಅಮ್ಮ ನಮ್ಮನ್ನು ನಿಲ್ಲಿಸ್ಕೊಟ್ಟಿದ್ದಾಳೆ. ತಾಯಿ ಗುರುಗಳು ನಮಗೆಲ್ಲ ಅನುಕೂಲ ಆಗಿದೆ. ಎಷ್ಟು ವರ್ಷದಿಂದ ತೊಂದರೆ ಅನುಭವಿಸ್ತಾ ಇದ್ರಿ? 12 ವರ್ಷದಿಂದ ಅನುಭವಿಸಿದ್ವಿ ಕೆಡಕು ಸಂಬಂಧ. ಸ್ವಂತದಾಗೆ ಕೆಡಕುಗಳು ನಾವು ತುಂಬ ಬಾಧೆ. ಇಲ್ಲಿಗೆ ಎಷ್ಟು ವಾರದಿಂದ ಬರ್ತಾ ಇದ್ರಮ್ಮ? ನಾವು ಇದು 7ನೇ ತಿಂಗಳು 7ನೇ ಅಮಾವಾಸ್ಯೆಯಿಂದ ಬರ್ತಾ ಇದ್ದೀವಿ. ಈ ಅಮಾವಾಸ್ಯೆ ಏನಾದರೂ ನಿಮ್ಮ ಸಮಸ್ಯೆ ಪರಿಹಾರ ಆಗಿದೆಯಾ? ಪರಿಹಾರ ಆಗಿದೆ. ಪರಿಹಾರ ಮಾಡ್ತಾ ಇದ್ದಾಳೆ ತಾಯಿ ಸ್ವಾಮಿಗಳು. ನಮಗೆ ಬರಬಾರ್ದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾನು ಯೂಟ್ಯೂಬ್ ಆಗಿ ನೋಡಿ ನಾನು ಅಮ್ಮನ ಸಂತಾನಕ್ಕೆ ಬಂದಿದ್ದೀನಿ. ಎಲ್ಲ ಕಷ್ಟ ಪರಿಹಾರ ಆಗ್ತಾ ಬರ್ತದೆ. ಅಮ್ಮನ ತಾಯಿ ನಡೆಸ್ಕೊಡ್ತಾವಳೆ. ಸ್ವಾಮಿಗಳು ಒಳ್ಳೆಯವರು. ಕಷ್ಟ ಸುಖ ಎಲ್ಲ ನೋಡ್ತಾ ಇದ್ದಾರೆ, ಗಮನಿಸ್ತಾರೆ. ಬರಬಾರ್ದು. ಯಾರು ಏನು ಸಮಸ್ಯೆ ಇದ್ರೂ ಬಂದು ಬಗೆಹರಿಸ್ಕೊಬೋದು. ಎಷ್ಟನೇ ವಾರಕ್ಕೆ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು? ನಮ್ದು ಒಂದು 2 ತಿಂಗಳಿಗೆಲ್ಲ ನಮ್ಮದು ಬಗೆಹರಿತು. ಚೌಡಿ ಕಟ್ಟು, ಬೊಂಬೆ ಕಟ್ಟು ಆಯಿತು. ಕೋಳಿ ಕಟ್ಟಾಯಿತು, ಸೋಡಿ ಕಟ್ಟಾಯಿತು. ಏನಕ್ಕೋಸ್ಕರ ಹೊಡ್ಸ್ಕೊಂಡಿದ್ರಿ? ಅದು ಕೆಡಕು ಸಂಬಂಧ ಅದು ಆಯಿತು. ಇವಾಗ ನಮಗೆ ಒಂದೊಂದು ಪರಿಹಾರ ತಾಯಿ ಕೊಡ್ತಾ ಇದ್ದಾರೆ, ಗುರುಗಳು ಮಾಡ್ತಾ ಇದ್ದಾರೆ. ಅಮ್ಮನವ್ರ ಪವಾಡ ಇದೆ? ಐತೆ, ತುಂಬ ಐತೆ. ತಾಯಿ ಪವಾಡ ತುಂಬ ಐತೆ. ನಂಬಿ ಬರಬಾರ್ದು. ನಂಬಿದವರು ತಾಯಿ ಕೈ ಬಿಡಲ್ಲ.
ಇದೇ ಸಮಸ್ಯೆ. ಓಕೆ